ಹಾಯ್ ಫ್ರೆಂಡ್ಸ್, ಲಾಯರ್, ಅಡ್ವೊಕೇಟ್, ಬ್ಯಾರಿಸ್ಟರ್ ನಡುವಿನ ವ್ಯತ್ಯಾಸ ಏನು? ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಂದ್ರೆ ಏನು? ಪಬ್ಲಿಕ್ ಪ್ರಾಸಿಕ್ಯೂಟರ್, ಪಬ್ಲಿಕ್ ಪ್ಲೀಡರ್ ಅಂತ ಕರೆಯೋದು ಯಾರಿಗೆ? ಯಾರು ಬೇಕಿದ್ರೂ ಯಾವುದೇ ಕೋರ್ಟ್ನಲ್ಲಿ ವಾದ ಮಂಡಿಸಬಹುದಾ? ಗಾಂಧೀಜಿ ಮತ್ತು ಅಂಬೇಡ್ಕರ್ ಏನಾಗಿದ್ರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತೀವಿ. ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಲಾಯರ್ ಅಂದರೆ ವಕೀಲರ ವಿಚಾರದಲ್ಲಿ ಹಲವಾರು ಗೊಂದಲಗಳಿರುತ್ತೆ. ಲಾಯರ್, ಅಡ್ವೊಕೇಟ್, ಬ್ಯಾರಿಸ್ಟರ್ ಹೀಗೆ ಹಲವಾರು ಹೆಸರುಗಳಿರುತ್ತವೆ. ಆದರೆ ಹೆಚ್ಚಿನ ಜನ ಈ ರೀತಿ ಕರಿಕೋಟ್ ಧರಿಸಿದ ಎಲ್ಲರನ್ನೂ ಲಾಯರ್ ಅಂತ ಭಾವಿಸ್ತಾರೆ. ಆದರೆ ಲಾಯರ್, ಅಡ್ವೊಕೇಟ್, ಬ್ಯಾರಿಸ್ಟರ್, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಎಲ್ಲರೂ ಬೇರೆ ಬೇರೆ. ಅವರ ಕೆಲಸ ಕೂಡ ಬೇರೆ ಬೇರೆ ಇರುತ್ತೆ. ಅದನ್ನು ನೋಡೋಣ. ಲಾಯರ್ ಅಥವಾ ವಕೀಲರು. LLB ಅಂದರೆ ಕಾನೂನು ವಿಚಾರದಲ್ಲಿ ಡಿಗ್ರಿ ಮಾಡಿದವರನ್ನು ಲಾಯರ್ ಅಂತ ಕರೆಯಲಾಗುತ್ತೆ. ಲಾಯರ್ ಕೋರ್ಟ್ನಲ್ಲಿ ಬಿಳಿ ಶರ್ಟ್, ಕರಿ ಕೋಟು ಧರಿಸ್ತಾರೆ. ಲಾಯರ್ ಆದ ಕೂಡಲೇ ಕೋರ್ಟ್ಗೆ ಹೋಗಿ ವಾದ ಮಾಡ್ಬೋದಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇಲ್ಲ, ಲಾಯರ್ ಆದ ಕೂಡಲೇ ಕೋರ್ಟ್ಗೆ ಹೋಗಿ ತಮ್ಮ ಕಕ್ಷಿದಾರರ ಪರವಾಗಿ ವಾದ ಮಂಡಿಸಲು ಸಾಧ್ಯವಿಲ್ಲ. ಅವರು ಜಸ್ಟ್ ತಮ್ಮ ಕಕ್ಷಿದಾರರಿಗೆ ಕಾನೂನು ಸಲಹೆಗಳನ್ನು ಕೊಡಬಹುದು. ಕಾನೂನಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳನ್ನು ರೆಡಿ ಮಾಡಿ ಕೊಡಬಹುದು. ಬ್ಯಾರಿಸ್ಟರ್. ಇಂಗ್ಲೆಂಡ್ನಲ್ಲಿ ಕಾನೂನು ಪದವಿ ಪೂರ್ಣಗೊಳಿಸಿದವರಿಗೆ ಬ್ಯಾರಿಸ್ಟರ್ ಅಂತ ಕರೆಯಲಾಗುತ್ತೆ. ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ಗಳಿಗೆ ಅವರದ್ದೇ ಆದ ಡ್ರೆಸ್ ಕೋಡ್ ಇರುತ್ತೆ. ಭಾರತದಲ್ಲಿ ಕಾನೂನು ಪದವಿ ಪಡೆದ ಲಾಯರ್ಗಳು ಮತ್ತು ಈ ಬ್ಯಾರಿಸ್ಟರ್ಗಳ ವಿದ್ಯಾರ್ಹತೆಯಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ಇವರಿಗೂ ಕೋರ್ಟ್ನಲ್ಲಿ ವಾದ ಮಾಡೋ ಅವಕಾಶ ಇರೋದಿಲ್ಲ. ಉದಾಹರಣೆಗೆ, ಮಹಾತ್ಮ ಗಾಂಧೀಜಿ ಕೂಡ ಇಂಗ್ಲೆಂಡ್ನಲ್ಲಿ ಕಾನೂನು ಓದಿ ಬ್ಯಾರಿಸ್ಟರ್ ಆಗಿ ಬಂದಿದ್ರು. ಅಡ್ವೊಕೇಟ್. ಕಾನೂನು ಪದವಿ ಪಡೆದ ವಕೀಲರು ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಪರೀಕ್ಷೆ ಬರೆದು ಪಾಸ್ ಆದ್ರೆ ಅಡ್ವೊಕೇಟ್ ಆಗ್ತಾರೆ. ನಂತರ ಅವರು ಕೋರ್ಟ್ನಲ್ಲಿ ತಮ್ಮ ಕಕ್ಷಿದಾರರ ಪರವಾಗಿ ವಾದ ಮಾಡಬಹುದು. ಬಟ್ಟೆ ವಿಚಾರಕ್ಕೆ ಬಂದ್ರೆ ಇವರು ಕೂಡ ಬಿಳಿ ಶರ್ಟ್ ಮೇಲೆ ಕಪ್ಪು ಕಲರ್ ಕೋಟ್ ಅಥವಾ ಗೌನ್ ಧರಿಸ್ತಾರೆ. ಅಂದಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾಯರ್ ಜೊತೆಗೆ ಅಡ್ವೊಕೇಟ್ ಕೂಡ ಆಗಿದ್ರು. ಸೀನಿಯರ್ ಅಡ್ವೊಕೇಟ್. ಅಡ್ವೊಕೇಟ್ ಆದ ಬಳಿಕ ಕೋರ್ಟ್ಗಳಲ್ಲಿ ವಾದ ಮಂಡಿಸಲು ಸಾಧ್ಯವಾಗುತ್ತೆ. ಅದೇ 10 ರಿಂದ 20 ವರ್ಷಗಳ ಕಾಲ ಅನುಭವ ಆದರೆ, ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಒಳ್ಳೆಯ ಜ್ಞಾನ ಇದ್ರೆ, ಹೆಚ್ಚು ಕೇಸ್ಗಳನ್ನು ಗೆದ್ದಿದ್ರೆ ಅಂಥವರಿಗೆ ಸೀನಿಯರ್ ಅಡ್ವೊಕೇಟ್ ಅನ್ನೋ ಬಿರುದು ಬರುತ್ತೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮಾತ್ರವೇ ಈ ಗೌರವ ನೀಡಲು ಅವಕಾಶವಿದೆ. ಆದರೆ ಇವರಿಗೆ ಒಂದಷ್ಟು ಷರತ್ತುಗಳು ಇರುತ್ತವೆ. ಇವರು ಕನಿಷ್ಠ 2 ಜೂನಿಯರ್ ಅಡ್ವೊಕೇಟ್ಗಳನ್ನು ಹೊಂದಿರಬೇಕು. ಆ ಜೂನಿಯರ್ಗಳ ಮೂಲಕವೇ ಎಲ್ಲ ಕೆಲಸಗಳನ್ನು ಮಾಡಿಸಬೇಕಾಗುತ್ತೆ. ಅಡ್ವೊಕೇಟ್ ಆನ್ ರೆಕಾರ್ಡ್. ಅಡ್ವೊಕೇಟ್ ಆನ್ ರೆಕಾರ್ಡ್ನಲ್ಲಿ ಹೆಸರು ಇರೋ ಲಾಯರ್ಗಳು ಮಾತ್ರವೇ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ಸಲ್ಲಿಸಬಹುದು. ಇವರು ಯಾವುದೇ ಕಕ್ಷಿದಾರರ ಪರವಾಗಿಯೂ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಬಹುದು. ಈ ಹುದ್ದೆಗೇರಲು ಸುಪ್ರೀಂ ಕೋರ್ಟ್ ನೀಡೋ ಪರೀಕ್ಷೆ ಪಾಸ್ ಮಾಡಬೇಕು. 5 ವರ್ಷ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿರಬೇಕು. ಅದರಲ್ಲಿ 1 ವರ್ಷ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದಾದ್ರೂ ಅಡ್ವೊಕೇಟ್ ಆನ್ ರೆಕಾರ್ಡ್ಗೆ ಜೂನಿಯರ್ ಆಗಿ ಕೆಲಸ ಮಾಡಿರಬೇಕು. ಅಡ್ವೊಕೇಟ್ ಜನರಲ್. ರಾಜ್ಯದಲ್ಲಿ ಕಾನೂನಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಅಧಿಕಾರಿಯನ್ನ ಅಡ್ವೊಕೇಟ್ ಜನರಲ್ ಅಂತ ಕರೆಯಲಾಗುತ್ತೆ. ರಾಜ್ಯಪಾಲರು ಮಾತ್ರವೇ ಅಡ್ವೊಕೇಟ್ ಜನರಲ್ರನ್ನ ಆಯ್ಕೆ ಮಾಡಲು ಅವಕಾಶವಿದೆ. ರಾಜ್ಯ ಸರ್ಕಾರಕ್ಕೆ ಕಾನೂನು ಸಲಹೆ ನೀಡೋದು, ಸರ್ಕಾರದ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸೋದು ಅಡ್ವೊಕೇಟ್ ಜನರಲ್ದೇ ಕೆಲಸವಾಗಿದೆ. ಇಷ್ಟೇ ಅಲ್ಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಮಾತನಾಡಲು ಇವರಿಗೆ ಅಧಿಕಾರ ಇರುತ್ತೆ. ಸದ್ಯ ಕೆ. ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ. ಅಟಾರ್ನಿ ಜನರಲ್. ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಂಗೆ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರ್ತಾರೆ. ಇವರನ್ನ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ. ಅಟಾರ್ನಿ ಜನರಲ್ ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆ ಕೊಡ್ತಾರೆ. ಕೋರ್ಟ್ಗಳಲ್ಲಿ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಾರೆ. ಇವರನ್ನು ದೇಶದ ಮೊದಲ ಕಾನೂನು ಅಧಿಕಾರಿ ಅಂತಲೂ ಕರೆಯಲಾಗುತ್ತೆ. ಅಟಾರ್ನಿ ಜನರಲ್ ದೇಶದ ಯಾವುದೇ ಕೋರ್ಟ್ಗೆ ಹೋಗಿ ವಾದ ಮಂಡಿಸಬಹುದು, ಆದರೆ ಸರ್ಕಾರದ ವಿರುದ್ಧ ಹೋಗುವಂತಿಲ್ಲ. ಸದ್ಯ KK ವೇಣುಗೋಪಾಲ್ ದೇಶದ ಅಟಾರ್ನಿ ಜನರಲ್ ಆಗಿದ್ದಾರೆ. ಸಾಲಿಸಿಟರ್ ಜನರಲ್. ಅಟಾರ್ನಿ ಜನರಲ್ ಜೊತೆ ಕೆಲಸ ಮಾಡಲು 4 ಸಾಲಿಸಿಟರ್ ಜನರಲ್ಗಳನ್ನು ನೇಮಕ ಮಾಡಲಾಗುತ್ತೆ. ಇವರನ್ನು ಕೂಡ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ.
ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಲು ಅರ್ಹತೆ ಇರೋರನ್ನು ಮಾತ್ರವೇ ಸಾಲಿಸಿಟರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. ಇವರು ಸರ್ಕಾರವನ್ನು ಹೊರತುಪಡಿಸಿ ಬೇರೆಯವರ ಪರವಾಗಿಯೂ ಕೋರ್ಟ್ನಲ್ಲಿ ವಾದ ಮಂಡಿಸಲು ಅವಕಾಶ ಇರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ದೊಡ್ಡ ದೊಡ್ಡ ಅಪರಾಧಗಳು ನಡೆದಾಗ ಸಂತ್ರಸ್ತರ ಪರವಾಗಿ ವಾದ ಮಂಡಿಸೋ ಸರ್ಕಾರಿ ಅಡ್ವೊಕೇಟ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರೆಯಲಾಗುತ್ತೆ. ಇವರು ಪಕ್ಷಭೇದ ಮಾಡದೆ ಸಂತ್ರಸ್ತರು ಯಾರೇ ಆಗಿದ್ರೂ ನ್ಯಾಯ ಕೊಡಿಸೋ ಜವಾಬ್ದಾರಿ ಹೊಂದಿರ್ತಾರೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಕೋರ್ಟ್ಗೆ ಅಗತ್ಯವಾದ ಎಲ್ಲಾ ದಾಖಲೆಗಳನ್ನು ಸಲ್ಲಿಸೋದು ಕೂಡ ಇವರ ಜವಾಬ್ದಾರಿಯಾಗಿದೆ. ಈಗ ದರ್ಶನ್ ಕೇಸ್ನಲ್ಲಿ ಪಿ ಪ್ರಸನ್ನಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ. ರೇಣುಕಾಸ್ವಾಮಿ ಪರ ವಾದ ಮಂಡಿಸುತ್ತಿದ್ದಾರೆ. ಪಬ್ಲಿಕ್ ಪ್ಲೀಡರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜ್ಯದ ಅಪರಾಧಿಕ ಕೇಸ್ಗಳಲ್ಲಿ ಸಂತ್ರಸ್ತರ ಪರವಾಗಿ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾರೆ. ಅದೇ ಪಬ್ಲಿಕ್ ಪ್ಲೀಡರ್ಗಳು ಸಿವಿಲ್ ಕೇಸ್ಗಳಲ್ಲಿ ಸರ್ಕಾರದ ಪರವಾಗಿ ಸಂತ್ರಸ್ತರ ಪರವಾಗಿ ಕೋರ್ಟ್ನಲ್ಲಿ ವಾದಿಸ್ತಾರೆ. ಫ್ರೆಂಡ್ಸ್, ಇದು ಕರಿಕೋಟ್ ಧರಿಸೋ ವಿವಿಧ ಬಗೆಯ ವಕೀಲರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.